ಹಲೋ ನಮಸ್ಕಾರ. ಶ್ರೀ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ನಮ್ಮ ಭಾರತದ ಹೆಮ್ಮೆ, ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಭರತ ಮುನಿಯಿಂದ ರಚಿತವಾದಂತಹ ನಾಟ್ಯಶಾಸ್ತ್ರದ ಪ್ರಕಾರಗಳು, ಅದು ನಮ್ಮ ಭರತನಾಟ್ಯ. ಇತ್ತೀಚಿನ ಪಾಶ್ಚಿಮಾತ್ಯ ಸಂಗೀತ ನೃತ್ಯ ಈ ಪ್ರಾಭಾವ್ಯದ ಮಧ್ಯದಲ್ಲಿ ಇಲ್ಲಿ ಒಬ್ಬರು ವ್ಯಕ್ತಿ ಕಳೆದ 35 ವರ್ಷಗಳಿಂದ ಭರತನಾಟ್ಯ ನಾಟ್ಯಶಾಸ್ತ್ರಗಳಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಇವತ್ತು ಅಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಯಾಕೆ ಹೇಳಬೇಕು ಅಂದರೆ ಇವರು ಬಹುಮುಖ ಪ್ರತಿಭೆ, ನಿಮಗೆಲ್ಲರಿಗೂ ಪರಿಚಯ ಇರುವಂಥವರು. ತಾವೆಲ್ಲರೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರವನ್ನು ಖಂಡಿತವಾಗ್ಲೂ ನೋಡಿರ್ತೀರ. ಅದರಲ್ಲಿ ಅಯ್ಯಪ್ಪ ಸ್ವಾಮಿ ಪಾತ್ರಧಾರಿ ಇವರು. ಬಹುಮುಖ ಪ್ರತಿಭೆ ಇವರು. ಖುದ್ದು ಡ್ಯಾನ್ಸ್ ಗುರು. 25ಕ್ಕೂ ಹೆಚ್ಚು ದೇಶಗಳನ್ನು ಓಡಾಡಿ ಎಲ್ಲ ಕಡೆ ಡ್ಯಾನ್ಸನ್ನು ಹೇಳಿಕೊಟ್ಟು ಡ್ಯಾನ್ಸ್ ವರ್ಕ್ಶಾಪ್ಸನ್ನು ಮಾಡಿ, ಜೊತೆಗೆ ಇವರು ಹಾಡುಗಾರರು ಕೂಡ ಹೌದು. ಮತ್ತು ವರ್ಕ್ ಪ್ರೊಫೆಷನ್ ವೈಸ್ ಹೀಸ್ ಎ ಡೆಂಟಿಸ್ಟ್. ಸೊ ಸಾವಿರಾರು ಜನ ಮಕ್ಕಳನ್ನು ಇವರು ಡ್ಯಾನ್ಸನ್ನು ಹೇಳಿಕೊಟ್ಟು ತಯಾರಿ ಮಾಡಿರುವಂಥವರು. ಇವರು ಯಾರೂ ಅಲ್ಲ, ಕಲಾ ಆರತಿ ರತ್ನ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅನ್ನುವಂಥವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ತಮ್ಮ ಶಿವಪ್ರಿಯ ನೃತ್ಯ ಶಾಲೆ 35 ವರ್ಷಗಳನ್ನು ಪೂರೈಸಿದೆ. ಇದರ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನನ್ನ ತಂದೆ ತಾಯಿಯರಿಗೆ, ಗುರುಗಳಿಗೆ ನಮಸ್ಕರಿಸುತ್ತಾ ನಾನು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆಯ ಮೊದಲನೆಯ ವಾರ್ಷಿಕೋತ್ಸವ ಸಹ ಇದೇ ಸಭಾಂಗಣದಲ್ಲಿ ನಡೆದಿತ್ತು. 1992ರಲ್ಲಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ, ಫಸ್ಟ್ ಪ್ರೋಗ್ರಾಮ್. ಅದಾದ ನಂತರ ಇವತ್ತು ಮಾಡ್ತಾಯಿದ್ದೀವಿ. ಶಾಲೆ ಆರಂಭ ಆಗಿದ್ದು 1989ನಲ್ಲಿ, ಆದರೆ ಫಸ್ಟ್ ಪ್ರೋಗ್ರಾಮ್ ಅಂತ ನಾವು ಮಾಡಿದ್ದು 1992ಅಲ್ಲಿ ಇದೇ ADA ರಂಗಮಂದಿರದಲ್ಲಿ. ಈಗ ಮತ್ತೊಮ್ಮೆ ನಮ್ಮ 35ನೇ ವರ್ಷದ ಆಚರಣೆ ಇಲ್ಲಿ ಮಾಡ್ತಾಯಿದ್ದೀವಿ. ಬಹಳಷ್ಟು ಪ್ರತಿಭೆಗಳನ್ನ ನಮ್ಮ ಶಾಲೆ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಹಲವಾರು ದೇಶಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು ಈಗ ಅವರೇ ಗುರುಗಳಾಗಿದ್ದಾರೆ. ಅವರಿಗೆ ಬಹಳಷ್ಟು ಮಕ್ಕಳು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ನಾನೊಬ್ಬ ವೃತ್ತಿಯಲ್ಲಿ ದಂತವೈದ್ಯ ಆದರೂ ಇದು ಒಂದು ಪ್ರವೃತ್ತಿ ಅಂತ ಇತ್ತು, ಇವಾಗ ಇದೇ ನನ್ನ ವೃತ್ತಿ ಆಗಿಬಿಟ್ಟಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನನ್ನು ಭಗವಂತ ಈ ಒಂದು ಕಲೆಯನ್ನು ಎಲ್ಲರಿಗೂ ಹಂಚಲಿ ಅಂತ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಭಗವಂತನಿಗೆ ನಾನು ಚಿರಋಣಿ ಅಂತ ಹೇಳಬೇಕು. ಯಾಕಂದರೆ ಬಹಳಷ್ಟು ಜನ ನಂತರನೇ ನನ್ನ ಸ್ಟೂಡೆಂಟ್ಸೇ ಕಲೆಯನ್ನು ಬಹಳ ಸೀರಿಯಸ್ ಆಗಿ ತೊಗೊಂಡು ಅವರು ಮಾಡಿರುವಂಥ ಪ್ರೊಫೆಷನ್ಸ್ನ ಬಿಟ್ಟು ಇದನ್ನು ಇವತ್ತು ಬಹಳ ಧೈರ್ಯವಾಗಿ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ. ಅದು ನನ್ನ ಒಂದು ಸಾಧನೆ ಅಂತ ನಾನು ಹೇಳ್ಬೋದು. ಜೊತೆಗೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳಿಗೆ ನಾವು ಅವಕಾಶಗಳನ್ನ ನೀಡ್ತೀವಿ. ನಮ್ಮ ಪ್ರಯಾರಿಟಿ ಏನು ಅಂದರೆ, ಮಕ್ಕಳು ವೇದಿಕೆಗೆ ಬರಬೇಕು, ನರ್ತಿಸಬೇಕು, ಬಹಳಷ್ಟು ಜನ ಅವ್ರನ್ನ ನೋಡಬೇಕು, ಗುರುತಿಸಬೇಕು ಅನ್ನೋದೇ ನಮ್ಮ ಪ್ರಯಾರಿಟಿ. ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ವರ್ಷ ನಮಗೆ ಭಗವಂತ ಸಪೋರ್ಟ್ ಮಾಡಿದ್ದಾನೆ, ಭಾಳ ಸಕ್ಸಸ್ ಆಗಿದೆ. ನಮ್ಮ ಮಕ್ಕಳು 10ರಿಂದ ಮೋರ್ ದೆನ್ 10 ಕಂಟ್ರೀಸ್ ಪರ್ಫಾರ್ಮೆನ್ಸ್ ಕೂಡ ನನ್ನ ಜೊತೆ ಬಂದು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈಗಿನ ಪೀಳಿಗೆಯ ಯುವಕರು, ಮಕ್ಕಳು ನಮ್ಮ ಶಾಸ್ತ್ರೀಯ ಸಂಗೀತ ಆಗಲಿ, ನಾಟ್ಯವನ್ನು ಕಲಿಬೇಕು, ಮುಂದೆ ಬಂದು ಕಲಿಬೇಕು. ಪೇರೆಂಟ್ಸ್ ಅವರಿಗೆ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಶಿವಪ್ರಿಯ ಇಸ್ ಕಂಪ್ಲೀಟಿಂಗ್ 35 ಇಯರ್ಸ್. ನೀವು 35 ವರ್ಷಗಳ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಜರ್ನಿ ಅಂತ ಅಂದರೆ ಆರಂಭದಲ್ಲಿ ಯಾರ್ಯಾರು, ಎಷ್ಟು ಜನ, ಹೇಗಿತ್ತು? ಬಿಕಾಸ್ ತಾವಂತೂ ನಾಟ್ಯರಾಜನ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರ ಆಗಿರುವಂಥವ್ರು. ತಮ್ಮಿಂದ ವಿದ್ಯೆ ಧಾರೆ ಇರಬೇಕಾದಂತಾದಾಗ ನಿಮ್ಮ ಸ್ಟಾಫ್ಸ್ ಇರಬಹುದು, ನಿಮ್ಮ ಶಾಲೆ ಯಾವ ರೀತಿ ಆರಂಭ ಆಯಿತು, ಇದ್ರ ಬಗ್ಗೆ ಹೇಳೋದಾದ್ರೆ? ತಾವಾಗಲೇ ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾ ಬಗ್ಗೆ. ಸೊ ಆ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಮನೆ ಪಕ್ಕದಲ್ಲಿದ್ದ ಒಬ್ಬರು ಲೇಡಿ ಅವರು ಬಂದು ನನಗೆ ಹೇಳಿದ್ರು, ನನ್ನ ಮಗು ನಾಟ್ಯವನ್ನು ಕಲಿಬೇಕು, ಅದನ್ನು ನಿಮ್ಮ ಹತ್ರನೇ ಕಲಿಬೇಕು ಅಂತ. ನಾನು ಸ್ವಲ್ಪ ಸಮಯ ಕಾಯಿರಿ, ನನಗಿನ್ನೂ 15 ವರ್ಷ ಈಗ ಅಷ್ಟೇ, 15 ತುಂಬ ಮುಗಿದು ಐ ಆಮ್ ಗೋಯಿಂಗ್ ಟು 16. ಸೊ ಹೇಳ್ಕೊಳ್ಳೋ ಒಂದು ವಯಸ್ಸಲ್ಲ ಇದು, ನಾನು ಇನ್ನೂ ಕಲಿಬೇಕಾಗಿದೆ ಅಂತ ಹೇಳಿದಾಗ ಅವರು ಹಠ ಹಿಡಿದು ನನಗೆ ನೀವು ಹೇಳ್ಕೊಡ್ಲೇಬೇಕು, ನೀವು ಶುರು ಮಾಡಲೇಬೇಕು ಅಂತ ಹೇಳಿ ಶುರು ಮಾಡಿದ್ರು. ಅವರಿಂದ ಪಕ್ಕದ ಮನೆಗೆ ನ್ಯೂಸ್ ಈ ಥರ ಹೋಗಿ ವಿತಿನ್ 1 ಮಂತು ಒಂದು ಸ್ಟೂಡೆಂಟು 15 ಸ್ಟೂಡೆಂಟ್ಸ್ ಆಯಿತು, 15 ಜನ ಆಯಿತು. ಅವಾಗ ಸುಮ್ಮನೆ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಊಟಿಗೆ ಹೋಗಿದ್ದಾಗ ಒಂದು ಹೋಟೆಲಲ್ಲಿ ವಿ ಸ್ಟೇಡ್, ಅದರ ಹೋಟೆಲ್ ಹೆಸರು ಶಿವಪ್ರಿಯ ಅಂತ ಇತ್ತು. ಸೊ ಈ ಹೆಸರು ತುಂಬ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಈ ಹೆಸರನ್ನ ತೊಗೊಂಡು ನನ್ನ ನಾಟ್ಯ ಶಾಲೆಗೆ ಹಾಕ್ಕೊಂಡೆ. ಮುಂಚೆ ನೀವು ಶಾಲೆ ಶುರು ಮಾಡಬೇಕು ಅನ್ನೋದು ಇರಲಿಲ್ಲ ನಿಮಗೆ? ಅಂದರೆ ನಾನು ಬೇರೆಯವ್ರ ಥರ ಎಲ್ಲ ಯುವಕರ ಥರ ನನಗೇನು ಮಾಡಬೇಕು ಅಂತ ಇನ್ನೂ ಗೊತ್ತಿರಲಿಲ್ಲ. ನಾಟ್ಯ, ಆ್ಯಕ್ಟಿಂಗು ಎಲ್ಲ ಆಗ್ತಾಯಿತ್ತು.
ಬಟ್ ಏನು ಮಾಡ್ತೀನಿ ಅಂತ ನನಗೆ ಐಡಿಯಾ ಇರಲಿಲ್ಲ. ಬಟ್ ಆ ಹೆಂಗಸಿಗೆ ನಾನು ನನ್ನ ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ಯಾಕಂದರೆ ಅವರಿಂದ ನಾನು ಶಿವಪ್ರಿಯನ ಶುರು ಮಾಡಿದೆ. ಅದು ಯಾವ ಒಂದು ದೇವರ ಒಂದು ಇಚ್ಛೆ ಇತ್ತೋ ಏನೋ ಅದು ಹಂಗೇ ನಡ್ಕೊಂಡು ಬಂದಿದೆ. ಬಹಳಷ್ಟು ಚಾಲೆಂಜಸ್ ಕಂಡಿದ್ದೀನಿ ನಾನು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಚಾಲೆಂಜಸ್. ಎಷ್ಟೋ ಸಲ ಬೇಸರ ಆಗೋದು, ಸಾಕಪ್ಪ ಅಂತ ಅನಿಸೋದು. ಆದರೆ ಅನಿಸಿದೆ, ಯಾಕಂದರೆ ಕೆಲವು ಅನುಭವಗಳು ಅಷ್ಟು ಚೆನ್ನಾಗೂ ಇರೋದಿಲ್ಲ. ದೇ ಆರ್ ಗುಡ್ಸ್ ಆ್ಯಂಡ್ ಬ್ಯಾಡ್ಸ್ ಇನ್ ಟು ಎವ್ರಿಥಿಂಗ್. But end of the day, I have realized that this is my purpose, to spread the art to not only here but all the other countries, to the world. And ನನ್ನಿಂದ ಬಹಳಷ್ಟು ಅಮೇರಿಕನ್ ಡಾನ್ಸರ್ಸು ಕೂಡ, ಅಮೇರಿಕನ್ ಸ್ಟೂಡೆಂಟ್ಸು ಕೂಡ ಇಂಪ್ರೆಸ್ ಆಗಿ ಅವರು ಕೂಡ ಭರತನಾಟ್ಯವನ್ನು ಈಗ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಥರ ಒಂದು ನನ್ನಿಂದ ಒಂದು ಕಲೆ ಮುಂದೆ ಹೋಗಿದೆ ಅಂದರೆ ನಿಜಕ್ಕೂ ನನಗೆ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತದೆ. ಸರ್, ಪಾಶ್ಚಿಮಾತ್ಯ ಸಂಗೀತ ಮತ್ತು ನೃತ್ಯದ ಪ್ರಭಾವಗಳು ಒಂದಷ್ಟು ತುಂಬ ಹೆಚ್ಚಾಗ್ತಾ ಇದೆ ಮತ್ತು ಈ ವ್ಯಾಪಾರ ಆಗ್ಬಿಟ್ಟಿದೆ ಸರ್. ಈ ಥರ ಹೇಳ್ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಾಪಾರ ಆಗಿರುವಂಥ ಕಾಲದಲ್ಲಿ ನೀವು ಇಂಥವ್ರಿಗೆ ಏನು ಹೇಳ್ತೀರಾ, ಅಥವಾ ನಿಮ್ಮಲ್ಲಿ ಅದರ ಹೊರತು ವಿಶೇಷತೆ ಏನು ಇದೆ ಅನ್ನುವಂಥದ್ದು? ಶಿವಪ್ರಿಯಲ್ಲಿ ನಾವು ಬೇರೆ ರೀತಿ ಅಲ್ಲ, ಬೇರೆ ವ್ಯಾಪಾರ ಆಗಿರಬಹುದು, ಖಂಡಿತವಾಗ್ಲೂ ಹೌದು, ಒಪ್ಕೊಳ್ಳೋಣ ಅದನ್ನು. ನಿಮ್ಮಲ್ಲಿ ಏನು ವಿಶೇಷತೆ ಇದೆ ಮತ್ತು ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಒಂದು, ನಾನು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ ಈ ವಿದ್ಯೆಯನ್ನು ಅರ್ಥ ಮಾಡ್ಕೊಂಡು ಬರಲ್ಲ. ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ, ಅವ್ರಿಗಿದೊಂದು ಹಾಬಿ. ಸೊ ಅವರು ಇದನ್ನು ಅರ್ಥ ಮಾಡ್ಕೊಳ್ದೆ ಬರ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ದೆ ಬರ್ತಾರೆ. ಸುಮ್ಮನೆ ಭರತನಾಟ್ಯ ಅಂತ ಎಲ್ರಿಗೂ ಹೇಳ್ಕೊಂಡು ಹೋಗ್ತಾರೆ. ಭರತನಾಟ್ಯಕ್ಕೆ ಭಾಳಷ್ಟು ಅಂಶಗಳಿದೆ. ಸಂಗೀತ ಗೊತ್ತಿರಬೇಕು, ಸಾಹಿತ್ಯ ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು, ಎಲ್ಲವನ್ನು ತಿಳ್ಕೋಬೇಕು. ಸೊ ಇದೊಂದು ಪರಿಪೂರ್ಣ ಕಲೆ. ನಾಟ್ಯ ಅನ್ನೋದು ಪರಿಪೂರ್ಣ ಕಲೆ. ಭಾಳಷ್ಟು ಜನ ಇದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಆ್ಯಂಡ್ ಒಂದು 5 ವರ್ಷ ಕಲ್ತ್ಬಿಡ್ತಾರೆ. 5 ವರ್ಷ ಕಲ್ತ್ಬಿಟ್ಟು ನಾವು ಹೇಳ್ತೀವಲ್ಲ ನಮ್ಮ ಫಿಲಮ್ ಲ್ಯಾಂಗ್ವೇಜಲ್ಲಿ ಕಟ್ ಮಾಡಿದ್ರೆ ಡಾನ್ಸ್ ಕ್ಲಾಸ್ ಓಪನ್ ಮಾಡಿಬಿಟ್ಟಿರ್ತಾರೆ. ಅವರು ಗುರುಗಳು ಅನ್ಸ್ಕೊತಾರೆ. ಗುರು ಅಂತ ಅನ್ಸ್ಕೊಳ್ಳೋಕ್ಕೆ ಈಗಲೂ ಕೂಡ ನನಗೆ ಗುರು ಅಂತ ಅನ್ಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಆ ಗುರು ಅಂತ ಒಂದು ಪದವಿ ಅಂತ ಒಂದು ಪದ ಇದೆಯಲ್ಲ, ಬಹಳ ದೊಡ್ಡ ಪದ ಅದು. ಅದನ್ನು ನಾವು ನಮ್ಮ ಪಕ್ಕ ಸೇರಿಸ್ಕೋಬೇಕು ಅಂದರೆ ಬಹಳ ಯೋಚನೆ ಮಾಡಬೇಕು. ಗುರು ಅಂದರೆ ಪರಿಪೂರ್ಣವಾಗಿರಬೇಕು, ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾಗಿರಬೇಕು. ಇದನ್ನು ಇವತ್ತಿನ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ 5 ವರ್ಷ ಇಲ್ಲಿ ಕಲಿತಾರೆ, 1 ವರ್ಷ ಅಲ್ಲಿ ಕಲಿತಾರೆ, 2 ವರ್ಷ ಇನ್ನೊಂದು ಕಡೆ ಕಲಿತಾರೆ, ಗುರುಗಳಾಗ್ಬಿಡ್ತಾರೆ, ಗುರು ಅಂತ ಅನ್ಸ್ಕೊಂಡ್ಬಿಡ್ತಾರೆ. ಆ್ಯಂಡ್ ಈಗ ಆನ್ಲೈನ್ ಕ್ಲಾಸಸ್ ತುಂಬ ಶುರು ಆಗಿಬಿಟ್ಟಿದೆ. ಸೊ ಆನ್ಲೈನ್ ಕ್ಲಾಸು ಆ ನಾಟ್ಯಕ್ಕೆ ಸರಿಯೇ ಅಲ್ಲ. ಯಾಕಂದರೆ ಗುರು ಮುಂದೆ ಇದ್ರೇ ಅದು ಕಲಿಕೆ, ಆನ್ಲೈನ್ ಕ್ಲಾಸಲ್ಲಿ ಅಲ್ಲ. ಸೊ ಈಗ ಮೀಡಿಯಾ ಒಂದು ರೀತಿಯಲ್ಲಿ ನಮ್ಮ ಇಂಟರ್ನೆಟ್ ಆಗಲಿ, ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ ಎವರ್ ಇಟ್ ಇಸ್, ಇನ್ ಒನ್ ವೇ ಇಟ್ ಇಸ್ ಗುಡ್, ಇನ್ ಒನ್ ವೇ ಇಟ್ ಇಸ್ ನಾಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೊತೆಗೆ ಇವಾಗ ಫೇಮ್ ತುಂಬ ಬೇಗ ಸಿಗ್ತಾ ಇದೆ. ಹಾಂ, ಹೌದು, ಎಕ್ಸ್ಪೆಕ್ಟೇಷನು ಇದೆ ಆ್ಯಂಡ್ ಫೇಮ್ ಭಾಳ ಬೇಗ ಸಿಗ್ತಾ ಇದೆ ಮಕ್ಕಳಿಗೆ. ಮುಂಚಿನ ಥರ ಕಷ್ಟಪಟ್ಟು ಶ್ರದ್ಧೆಯಿಂದ ಕಲಿಯೋ ಒಂದು ಪದ್ಧತಿ ಇಲ್ಲ ಈಗ. ಇಲ್ಲ ಗುರುಗಳನ್ನ ಚೇಂಜ್ ಮಾಡ್ತಾರೆ, ಇಲ್ಲ ಅವರೇ ನೋಡ್ಕೊಂಡು ಯೂಟ್ಯೂಬ್ ವೀಡಿಯೋ ಅದು ನೋಡ್ಕೊಂಡು ದೇ ಪ್ರಾಕ್ಟಿಸ್. ಸೊ ಕಲಿಕೆ ಅನ್ನೋದು ಒಂದು ಗುರುವಿಂದ ಶಾಸ್ತ್ರಬದ್ಧವಾಗಿ ಆಗಬೇಕು. ಶಾಸ್ತ್ರಬದ್ಧವಾಗಿ ಇಷ್ಟು ವರ್ಷ ಕಲಿತು ಆಮೇಲೆ ನಮಗೆ ಅನಿಸಿದ್ರೆ ನಾವು ಹೇಳ್ಕೊಡ್ಬೋದು ಅಂತ ಅವಾಗ ಹೇಳ್ಕೊಡ್ಬೇಕು. ಇದು ಒಂದು ಫಸ್ಟ್ ಥಿಂಗು. ಸೆಕೆಂಡ್ ಏನು ಅಂದರೆ, ನಾವು ಕೂಡ ಎಸ್ ವಿ ಚಾರ್ಜ್ ಅ ಫೀ, ವಿ ಟೇಕ್ ಫೀಸ್, ವಿ ಹ್ಯಾವ್ ಟು ಸರ್ವೈವ್ ಅಲ್ವಾ. ಬಟ್ ಅವರ್ ಇಂಟೆನ್ಷನ್ ಇಸ್ ನಾಟ್ ಜಸ್ಟ್ ಟೇಕ್ ದ ಫೀಸ್, ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಿ ಕೂತ್ಕೋಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಮ್ಮ ಶಿವಪ್ರಿಯದಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 5-6 ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತೀವಿ, ನಮ್ಮ ಕಡೆಯಿಂದಲೇ ಏರ್ಪಾಡು ಮಾಡ್ತೀವಿ. ನಾವು ಒಂದೇ ಒಂದು ಟಿಕೆಟೆಡ್ ಶೋ ಅಂತ ಮಾಡ್ತೀವಿ ವರ್ಷದಲ್ಲಿ, ಅದೊಂದು ಡಾನ್ಸ್ ಫೆಸ್ಟಿವಲ್ಗೆ ಮಾಡ್ತೀವಿ. ಅದು ಬಿಟ್ಟರೆ ಈ ಥರ ನೋಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಉಚಿತವಾಗಿ ಬನ್ನಿ, ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಆನಂದಿಸಿ ಅಂತ ಹೇಳ್ತೀವಿ. ಸೊ ಇದು ನಾನು ಐ ಹ್ಯಾವ್ ನಾಟ್ ಸೀನ್ ದಿಸ್ ಇನ್ ಮೆನಿ ಕ್ಲಾಸಸ್. ಸಣ್ಣ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ದೇ ಕೀಪ್ ಅ ಟಿಕೆಟೆಡ್ ಇದು ಆ್ಯಂಡ್ ದೇ ಡೂ ಇಟ್. ರೆಸ್ಪೆಕ್ಟ್ಸ್ ಟು ದೆಮ್, ಅದು ಅವರ ಒಂದು ಆಲೋಚನೆ. ಬಟ್ ಭಗವಂತ ನನಗೆ ಕೊಟ್ಟಿದ್ದಾನೆ. ವಾಟ್ ಎವರ್ ಹಿ ಹ್ಯಾಸ್ ಗಿವನ್ ಮೀ, ಐ ಆಮ್ ಟ್ರೈಂಗ್ ಟು ಶೇರ್ ಇಟ್ ಲೈಕ್ ದಿಸ್, ಟು ಗಿವ್ ಇಟ್ ಟು ದ ರಸಿಕಸ್ ಅಷ್ಟೇ. ಸೊ ದಟ್ ವೇ ಐ ಫೀಲ್ ಐ ಆಮ್ ಡಿಫ್ರೆಂಟ್. ಸರ್, ಕೊನೆಯದಾಗಿ ನಾವಿವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಹುದೊಡ್ಡ ಕೊಡುಗೆ ನಮ್ಮ ಮೈಸೂರಿನ ಮಹಾರಾಜರು. ಇವತ್ತು ನಿಮ್ಮ ಶಿವಪ್ರಿಯಾದ 35ನೇ ಸಂಭ್ರಮಾಚರಣೆಯಲ್ಲಿ ನೃತ್ಯ ವೈಭವದಲ್ಲಿ ಒಂದು ವಿಶೇಷವಾದಂಥ ಸೆಗ್ಮೆಂಟ್ ಇದೆ, ಅದು ಒಡೆಯರ್ ವೈಭವ ಅನ್ನುವಂಥದ್ದು. ಅದು ಯಾತಕ್ಕಾಗಿ ನಿಮ್ಮ ತಲೆಗೆ ಬಂತು ಮತ್ತು ಅದರ ರೂಪುರೇಷೆಗಳು ಹೇಗಿದೆ, ಅದರ ತಯಾರಿ ಹೇಗಿತ್ತು ಮತ್ತು ಇವತ್ತು ಹೇಗಿದೆ ಅದರ ಪ್ರದರ್ಶನ ಅಂತ? ಒಡೆಯರ ವೈಭವ ಈ ನೃತ್ಯ ಕಾರ್ಯಕ್ರಮವನ್ನು ನಾವು, ನೃತ್ಯ ರೂಪಕವನ್ನು ನಾವು ಮೊದಲನೇ ಬಾರಿ ಮಾಡಿದ್ದು ಮಸ್ಕಟ್ಟಲ್ಲಿ. ಮಸ್ಕಟ್ ಕನ್ನಡ ಸಂಘ ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ಅವರು ನಮ್ಮ ಯದುವೀರ್ ಮಹಾರಾಜರು ಅವರು ಬಂದಿದ್ದರು. ಸೊ ಅವ್ರಿಗೋಸ್ಕರ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ರು. ಆವಾಗ ನಮಗೆ ಈ ಐಡಿಯಾ ಬಂತು, ಯಾರು ಒಡೆಯರ ವೈಭವವನ್ನು ಅಂದರೆ ಒಡೆಯರು ವಂಶ ಹೇಗೆ ಆರಂಭ ಆಯಿತು,
ಅವರ ಕೊಡುಗೆ ಏನು, ಯಾರ್ಯಾರು ರಾಜರು, ಇವೆಲ್ಲ ಯಾರೂ ಮುಟ್ಟಿಲ್ಲ. ಅಂದರೆ ಬಹುಶಃ ನಾಟಕದಲ್ಲಿ ಮುಟ್ಟಿರ್ಬೋದು, ಮಾಡಿರ್ಬೋದು, ಆದರೆ ನನಗೆ ಗೊತ್ತಿರೋ ಪ್ರಕಾರ ನೃತ್ಯದಲ್ಲಿ ಯಾರೂ ಇದನ್ನು ಮುಟ್ಟಿರಲಿಲ್ಲ. ಸೊ ಈ ಟಾಪಿಕ್ನ ನಾನು ಆಯ್ಕೆ ಮಾಡಿಕೊಂಡು ಇದನ್ನು ಪ್ರೆಸೆಂಟ್ ಮಾಡಿದ್ವಿ. ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ದು 4,000 ಜನ ಸೇರಿದ್ರು ಮಸ್ಕಟ್ಟಲ್ಲಿ, ನಮ್ಮ ಕನ್ನಡಿಗರು. ಆ್ಯಂಡ್ ಅಲ್ಲಿ ನನಗೆ ಸ್ಟ್ಯಾಂಡಿಂಗ್ ಒವೇಷನ್ ಬಂತು, ನಿಂತು ಚಪ್ಪಾಳೆ ತಟ್ಟಿದ್ದಾರೆ ಕಾರ್ಯಕ್ರಮ ಆದಮೇಲೆ, ಇನ್ಕ್ಲೂಡಿಂಗ್ ದ ಅರಬ್ ಪೀಪಲ್. ಸೊ ಅದೊಂದು ಬಹಳ ಒಂದು ದೊಡ್ಡ ಸಾಧನೆ ನಮಗೆ. ಸೊ ಅದನ್ನು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಯಾವಾಗ ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ. ನವಂಬರ್ 20ಗೆ ರೋಟ್ರಿ ಅವ್ರಿಗೆ ಮಾಡಿದ್ವಿ, ಇವಾಗ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದೇ ಸೆಟ್ ಆಫ್ ಮಕ್ಕಳು ಮಾಡ್ತಾ ಇದ್ದಾರೆ. ರಿಸರ್ಚ್ ತುಂಬ ಮಾಡಿದ್ದೀವಿ, ತುಂಬ ತಿಳ್ಕೊಂಡಿದ್ದೀವಿ, ತುಂಬ ಓದಿ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ನಮ್ಮ ರೈಟರ್ ಪ್ರಹ್ಲಾದ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಆಲ್ಮೋಸ್ಟ್ 10 ದಿವಸ ನನಗೆ ಬೇಕು, ನಾನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಅವರು ಶ್ರಮ ಪಟ್ಟಿದ್ದಾರೆ. ಅದ್ಭುತವಾದ ಸಂಗೀತ ಪ್ರವೀಣ್ ಡಿ ರಾವ್ ಅವರ ಸಂಗೀತವನ್ನು ನೀವು ಇವತ್ತು ಕೇಳಿ, ನಿಮಗೆ ಇದು ಯಾವ ಸಿನಿಮಾಗಿಂತೂ ಕಡಿಮೆ ಅಲ್ಲ. ಇದು ಸಿನಿಮಾ ನೋಡೋ ಅನುಭವನೇ ಇದು ಪ್ರತಿಯೊಬ್ಬರಿಗೂ. ಸೊ ಜೊತೆಗೆ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ, ನಾನು ಕೂಡ ಡಾನ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ವಯಸ್ಕರದ ಮಕ್ಕಳು ಇದ್ದಾರೆ ಇದರಲ್ಲಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೊಫೆಷನಲ್ ಪ್ರೊಡಕ್ಷನ್. ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಪ್ರತಿಯೊಬ್ಬರು ಇದರಲ್ಲಿ ಪ್ರೊಫೆಷ್ನಲಾಗಿ ಮಾಡ್ತಾರೆ. ಯು ವಿಲ್ ಸಿ ಇಟ್ ಟುಡೇ. ರೈಟ್ ಸಂಜಯ್ ಸರ್, ನಿಮ್ಮಿಂದ ಮತ್ತು ನಿಮ್ಮ ಶಿವಪ್ರಿಯಿಂದ ಇನ್ನು ಹೆಚ್ಚಿನ ಕಲಾ ಸೇವೆ ಇದೇ ರೀತಿಯಾಗಲಿ, 35, 100 ಆಗಲಿ, 1000 ಆಗಲಿ ಅಂತ ಆಶಿಸ್ತೀವಿ. ನಮ್ಮೊಂದಿಗೆ ಭಾಗಿಯಾದಕ್ಕೆ ಪ್ರೀತಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.